ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಇವತ್ತು ಬಂದು ದೇವ್ರ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಬಂದು ದೇವ್ರ ಮನೇಲಿ ಸ್ವಲ್ಪನೂ ಗಲೀಜೇ ಇಲ್ಲ, ನೋಡೋಕ್ಕೆ ವೈಟಿಗಿದೆಯಲ್ವಾ, ಕ್ಲೀನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟು ದಿವಸದಿಂದ ಅಂದ್ಕೊಂಡಿದ್ದೆ. ಆದರೆ ನೋಡಿದ್ರೆ ಇಷ್ಟೊಂದು ಗಲೀಜಾಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಈ ಮನೆಗೆ ಬಂದು ನಾವು 3 ಮಂತ್ಸ್ ಆಯಿತು ಅಷ್ಟೇ. ನೋಡಿ, ಬಟ್ಟೆ ವೈಟು ಬಟ್ಟೆಲಿ ಒರೆಸ್ತಾ ಇರೋದಕ್ಕೆ ಇಷ್ಟು ಕಪ್ಪುಗೆ ಗಲೀಜು ಅಂತ ಅಂದ್ಬಿಟ್ಟು. ಇದು ಬೇರೆ ಏನೂ ಇಲ್ಲ. ಏನರದ್ದು ಇದು ಗಲೀಜು ಅಂತಂದರೆ ಸಾಂಬ್ರಾಣಿ ಹೊಗೆ ಹಾಕ್ತೀವಲ್ವಾ, ಸಾಂಬ್ರಾಣಿ ಹೊಗೆ ಜೊತೆಗೆ ಕರ್ಪೂರದ ಹೊಗೆ, ಇದ್ರದ್ದೆಲ್ಲನೂ ಈ ಥರ ಗಲೀಜು ಆಗಿರೋದು ಫ್ರೆಂಡ್ಸ್. ಇದು ಈ ವಿಡಿಯೋ ಬಂದು ನನ್ನ ಮಗನ ಮಾಡಪ್ಪ ಅಂತ ಹೇಳಿದೆ. ಅವನು ನನ್ನ ತೋರಿಸೋದು ಬಿಟ್ಟು ಬೇರೆ ಎಲ್ಲನೂ ತೋರಿಸ್ತಾವನೆ. ಇನ್ನೇನು ಮಾಡೋದು, ಟ್ರೈಪೋಡ್ ಬೇರೆ ಬಂದಿಲ್ಲ ಸದ್ಯಕ್ಕೆ. ನನಗೆ ವಿಡಿಯೋ ಮಾಡಿಕೊಡೋದು ಅಂತಂದರೆ ನಮ್ಮಮ್ಮ ಮಾಡಿಕೊಡ್ತಾರೆ, ಇಲ್ಲ ಅಂತಂದರೆ ರಿಷಿ ಮಾಡಿಕೊಡ್ತಾನೆ. ಏನಾದರೂ ಈ ಥರ ಇದ್ದರೆ ಮಾಡಿಕೊಡಪ್ಪ ಅಂತಂದರೆ ವಿಡಿಯೋ ಮಾಡಿಕೊಡ್ತಾನೆ. ಸರಿ ಅಂದ್ಬಿಟ್ಟು ನಾನು ಅವನಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟೆ ಫೋನ್ನ. ದೇವ್ರ ಮೇಲೆ ಫೋಟೋ ಎಲ್ಲ ಏನೂ ತೆಗ್ದಿರಲಿಲ್ಲ, ಫೋಟೋದಲ್ಲಿರೋ ಹೂವೇನೂ ತೆಗ್ದಿರಲಿಲ್ಲ ಇನ್ನೂ ನಾನು. ಹೂ ಎಲ್ಲ ತುಂಬ ಫ್ರೆಶ್ಶಾಗಿ ಇವಾಗ ಆಗ್ತಂಗೆ ಇತ್ತು. ನಾಳೆ ಬಂದು ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತಲ್ವ, ಹಾಗೆ ಇವತ್ತು ಕ್ಲೀನ್ ಮಾಡಿಬಿಡೋಣ. ಪೂಜೆ ಸಾಮಾನು ಕಳಸ ಎಲ್ಲ ಶುಕ್ರವಾರ ತೆಗಿಯೋದು ಬೇಡ ಅಲ್ವಾ, ಇವತ್ತೇ ಎಲ್ಲನೂ ನೀಟಾಗಿ ಕಳಸ ಎಲ್ಲ ತೆಗೆದು ಪೂಜೆ ಸಾಮಾನು ಕೂಡ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ಕೂಡ ತೆಗೆದಿಟ್ಟಿದ್ದೀನಿ. ಇವಾಗ ದೇವ್ರ ಮನೆ ಕಂಪ್ಲೀಟಾಗಿ ಉಜ್ಜುತ್ತಾ ಇದ್ದೀನಿ. ಏನಂದರೆ ಸರ್ಪ್ ಬರುತ್ತಲ್ಲ, ಸರ್ಪ್ ಹಾಕೊಂಡು ನೆಲಕ್ಕೆಲ್ಲ ಆಲ್ರೆಡಿ ಹಾಕಿದ್ದೀನಿ. ಕಾಲು ಜಾರ್ತಾ ಇದೆ ನಂದು, ನೀವು ನೋಡ್ತಾ ಇರ್ಬೋದು. ನಾನು ನಡೆದಾಡ್ಬೇಕಾದ್ರೆ ಕಾಲು ಜಾರ್ತಾ ಇದೆ. ಸರ್ಪಿನ ಪೌಡರ್ನ ಹಾಕ್ಬಿಟ್ಟು ನೆಲಕ್ಕೆ ಚೆನ್ನಾಗಿ ಬ್ರಷ್ ತೊಗೊಂಡು ಉಜ್ಜಿದೆ. ಏನಕ್ಕೆ ಅಂತಂದರೆ, ಗುರುಪ್ರವೇಶದ ಟೈಮಲ್ಲಿ ಈ ಗ್ರಾನೈಟ್ ಹಾಕ್ತಾರಲ್ವ, ಅದ್ರ ಸಂದಿಲೆಲ್ಲನೂ ನೀಟಾಗಿ ಸಿಮೆಂಟ್ನ ಹಾಕಿರಲಿಲ್ಲ. ಅರ್ಜೆಂಟಲ್ಲಿ ನಾವು ಕೂಡ ಅದನ್ನು ನೋಡಿದ್ದೊಂಥರ ಥರ ತುಂಬ ಗ್ಯಾಪ್ ಥರ ಕಾಣಿಸ್ತಿತ್ತು. ನಾಳೆ ದಿನ ಇರುವೆಗಳು ಅಥವಾ ಯಾವುದಾದ್ರೂ ಹುಳುಗಳೆಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾವು ಗ್ರಾನೈಟ್ ಅವ್ರಿಗೆ ಆ ಟೈಮಲ್ಲಿ ಹೇಳ್ದೋ, ಗುರುಪ್ರವೇಶದ ಟೈಮಲ್ಲಿ. ಅಂದರೆ ಎಲ್ಲ ಮನೆ ಕ್ಲೀನಿಂಗು, ಏನು ಕ್ಲೀನಿಂಗು ಅಂತಂದರೆ ಆಸಿಡ್ ವಾಶು ಅಥವಾ ಕೆಮಿಕಲ್ ವಾಶ್ ಮಾಡಿಸ್ತೀವಲ್ವ, ನಾವು ಕೆಮಿಕಲ್ ವಾಶ್ ಮಾಡಿಸ್ತೋ ಆ ಟೈಮಲ್ಲಿ ನಾವು ಅವ್ರಿಗೆ ಹೇಳಿದ್ದು, ಈ ಥರ ಗ್ಯಾಪ್ಗಳಿದೆ, ನೀವು ಸರಿಯಾಗಿ ಸಿಮೆಂಟ್ ಫಿಲ್ ಮಾಡಿಲ್ಲ ಅಂತಂದಾಗ ಅವರು ಒಂದು ವೈಟ್ ಸಿಮೆಂಟ್ನ ಫಿಲ್ ಮಾಡಿದ್ರು. ಫಿಲ್ ಮಾಡ್ಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ಗಮ್ಮು ಜೊತೆಗೆ ವುಡ್ ವರ್ಕ್ ಅವ್ರದ್ದು ಗಮ್ಮೆಲ್ಲನೂ ಬಿಡಿಸ್ಬಿಟ್ಟವ್ರೆ. ಅದು ನೆಲದಲ್ಲಿ ಕಚ್ಚಿರೋದು ಹೋಗೇ ಇಲ್ಲ ಗಮ್ಮು, ನಾವು ಆ ಟೈಮಲ್ಲಿ ನೋಡ್ಕೊಂಡಿಲ್ಲ. ಇವರು ವೈಟ್ ಸಿಮೆಂಟ್ ಎಲ್ಲನೂ ಹಾಕಿದ್ದಾರೆ, ಅದು ಕೂಡ ನೆಲದಲ್ಲಿ ಹಂಗೇ ಕಚ್ಕೊಂಡ್ಬಿಟ್ಟೈತೆ. ನಾವು ಅವಾಗ ನೋಡ್ಕೊಂಡೇ ಇಲ್ಲ. ನಾನು ಪೂಜೆ ಮಾಡಬೇಕಾರೆಲ್ಲನೂ ಅದನ್ನು ಅಬ್ಸರ್ವ್ ಮಾಡ್ತಿದ್ದೆ. ಅದನ್ನು ಹಾಗೆ ಒರೆಸಿದ್ರೆ, ನೆಲ ಒರೆಸೋ ಬಟ್ಟೆಲಿ ಹಾಗೆ ಒರೆಸಿದ್ರೆ ಅದು ಹೋಗ್ತಾನೆ ಇರಲಿಲ್ಲ. ಏನಾದರೂ ಮಾಡಿದ್ದು ಹೋಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ತಲೆಗೆ ಹಾಕೊಂಡೆ, ತೊಳೆದು ಬಿಡೋಣ, ಏನಾದರೂ ಮಾಡಿ ಚೆನ್ನಾಗಿ ಉಜ್ಜಿ ನೋಡೋಣ ಅಂದ್ಬಿಟ್ಟು ನೆಲಕ್ಕೆ ಸರ್ಪ್ ಹಾಕ್ಬಿಟ್ಟು ಚೆನ್ನಾಗಿ ಬ್ರಷಲ್ಲಿ, ಹೊಸದು ಬ್ರಷು, ಬಟ್ಟೆ ಒಗೆಯೋ ಬ್ರಷಲ್ಲ, ಹೊಸದು ಬ್ರಷಲ್ಲಿ ಚೆನ್ನಾಗಿ ಉಜ್ಜಿದೆ. ಅದು ಹೋಯಿತು. ಸ್ವಲ್ಪ ಚಾಕುನು ತೊಗೊಂಡು ಕೆರೆದೆ, ಈ ಥರ ನೆಲನ ಕೆರೆದಿದ್ದಕ್ಕೆ ಆವಾಗ ಅದರಲ್ಲಿ ಸ್ವಲ್ಪನೂ ಕೂಡ ಹೋಯಿತು. ಇನ್ನು ಇವಾಗ ನಾನೇನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ, CNC ಕಟ್ಟಿಂಗ್ ಮಾಡಿಸಿದೀವಲ್ವಾ, ಅದರೊಳಗಡೆ ಎಲ್ಲನೂ ಧೂಳು, ಸಣ್ಣ ಸಣ್ಣ ಧೂಳು ಹೋಗಿ ಅದರೊಳಗಡೆ ಎಲ್ಲನೂ ಕುತ್ಕೊಂಡಿತ್ತು. ಅದನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ವಿಡಿಯೋ ಬೇಜಾರು ಮಾಡ್ಕೋಬೇಡಿ, ರಿಷಿ ಹೆಂಗೆ ಬೇಕು ಹಂಗೇ ಫೋನ್ನ ಇಟ್ಕೊಂಡವನೇ. ನಿಮಗೆ ದೂರದಿಂದ ನೋಡ್ತಿದ್ರೆ ಕ್ಲೀನಾಗೇ ಇದೆ ದೇವ್ರ ಮನೆ, ಏನು ಕ್ಲೀನ್ ಮಾಡ್ತಾವ್ರೆ ಅಂತ ಅನಿಸುತ್ತೆ. ಹತ್ತಿರದಲ್ಲಿ ನಾನು ಅಷ್ಟು ದಿವಸದಿಂದ ಹಂಗೇ ಅಂದ್ಕೊಂಡಿದ್ದೆ. ಕ್ಲೀನ್ ಮಾಡ್ತಾ ನಾವು ಯಾವತ್ತೂ ಅಷ್ಟೇ ಡೀಪ್ ಕ್ಲೀನ್ ಮಾಡಬೇಕು ಅಂತ ಯಾವುದೇ ಒಂದು ವಸ್ತುನ ತೊಗೊಂಡ್ರು ಅವಾಗೇ ನಮಗೆ ಗೊತ್ತಾಗೋದು ಅದರಲ್ಲಿ ಎಷ್ಟು ಗಲೀಜಿದೆ, ಅದೆಷ್ಟು ಹಾಳಾಗಿದೆ ಅಂತ ಅಂದ್ಬಿಟ್ಟು. ಇವತ್ತು ಕೂಡ ಹಂಗೆ ಆಯಿತು, ಜಾಡೆಲ್ಲ ಆಗ್ಬಿಟ್ಟಿತ್ತು, ನಾನು ನೋಡೇ ಇರಲಿಲ್ಲ. ಆ ಲೈಟಿಂಗ್ಸ್ ಇದೆಯಲ್ವ, ಲೈಟಿಂಗ್ ಸುತ್ತ ಜಾಡಾಗಿತ್ತು, ನಾನು ಅವತ್ತಿಂದ ಅಬ್ಸರ್ವೇ ಮಾಡಿರಲಿಲ್ಲ. ಇವಾಗ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ಅಲ್ವಾ, ಕ್ಲೀನ್ ಮಾಡೋಕ್ಕೆ ಬಂದಾಗ ನೋಡ್ತಿದ್ದೀನಿ, ನೋಡಿ ಗೋಡೆ ಒರೆಸಿದ್ರೆ ಎಷ್ಟು ಮಸಿ ಥರ ಇದೆ ಅಂತ. ಇದು ವೈಟ್ ಗ್ರಾನೈಟ್ ಆಗಿರೋದ್ರಿಂದ ಬೇಗನೆ ಕಾಣಿಸುತ್ತೆ ನಿಮಗೆ ಸ್ವಲ್ಪ ದಿವಸದಲ್ಲೇ. ನನಗೂ ಕೂಡ ಹಾಗೆ ಅನಿಸಿ ಇವತ್ತು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡೋಕ್ಕೆ ನಾನೇನು ಹಾಕಿಲ್ಲ, ಮಾಮೂಲಿ ಬರೀ ನೀರಲ್ಲೇನೆ ತ್ಯಾವ್ದು ಬಟ್ಟೆ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ. ಬೇರೆ ಯಾವುದು ಕೆಮಿಕಲ್ಸ್ನ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಒರೆಸೋಕ್ಕೆ. ಇಲ್ಲಿ ನೋಡಿ ಆಲ್ರೆಡಿ ಬಕೆಟಲ್ಲಿ ಎಷ್ಟು ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ಕೊಲಿನ್ ಕೂಡ ತೊಗೊಂಡಿದ್ದೀನಿ, ಗ್ಲಾಸು ಜೊತೆಗೆ ದೇವ್ರ ಫೋಟೋ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಕೊಲಿನೂ ಕೂಡ ತೆಗೆದು ಇಟ್ಟಿದ್ದೀನಿ. ಟಿಶ್ಯೂ ಪೇಪರಲ್ಲಿ ಗ್ಲಾಸ್ ಅದನ್ನೆಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಗ್ಲಾಸ್ಗೆಲ್ಲ ಕೊಲಿನ ಸ್ಪ್ರೇ ಮಾಡಿ ಒರೆಸ್ತಾ ಇದ್ದೀನಿ. ಗ್ಲಾಸೆಲ್ಲ ಏನು ಜಾಸ್ತಿ ಗಲೀಜಾಗಿರಲಿಲ್ಲ, ಗೋಡೆಗಳು ಮಾತ್ರ ಸ್ವಲ್ಪ ಮಸಿಯೆಲ್ಲ ಆಗಿ ಗಲೀಜಾಗಿತ್ತು. ನನಗೂ ಕೂಡ ಹುಷಾರಿರಲಿಲ್ಲ, ನೀರಲ್ಲೆಲ್ಲ ಆಡಂಗಿರಲಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡು, ಕೆಮ್ಮು, ನೆಗಡಿ, ಈ ಥರ ಫೀವರು ಎಲ್ಲನೂ ಇತ್ತು. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ, ದೇವ್ರ ಮನೆ ಎಲ್ಲನೂ ಕ್ಲೀನ್ ಬೇರೆ ಯಾರೂ ಕ್ಲೀನ್ ಮಾಡಲ್ಲ, ನಾನೇ ಮಾಡ್ಕೊಬೇಕಲ್ವಾ ಅಂತ ಅಂದ್ಬಿಟ್ಟು ಇನ್ಯಾರಿಗೆ ಹೇಳೋಕ್ಕಾಗುತ್ತೆ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇನ್ಯಾರು ದೇವ್ರ ಮನೆಯದ್ದು ಕೆಲಸ ಯಾರೂ ಮಾಡಲ್ಲ, ನಾನೇ ಏನೇ ಇದ್ರೂ ಕ್ಲೀನಾಗಿ ಇಟ್ಕೋಬೇಕಾಗಿರೋದು ನಾನೇ ಅಲ್ವಾ ಅಂದ್ಬಿಟ್ಟು
ಮಾಡ್ತಾಯಿದ್ದೀನಿ. ಬೇರೆಯವ್ರು ಮಾಡಿದ್ರಷ್ಟು ಸಮಾಧಾನವೂ ಆಗಲ್ಲ, ಹುಷಾರಿಲ್ಲ. ನೋಡ್ತಾ ಇರ್ಬೋದು ಕಿವಿಗೆಲ್ಲ ಹತ್ತಿ ಇಟ್ಕೊಂಡಿದ್ದೀನಿ, ಜ್ವರ ಇತ್ತು, ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ, ನಾಳೆ ಕಳಸ ಎಲ್ಲ ತೆಗಿಯೋಕ್ಕಾಗಲ್ಲ. ಜೊತೆಗೆ ಪೂಜೆ ಮನೆಯದು ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೆ. ಅದಕ್ಕೂ ಮೊದಲು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಏನಪ್ಪ ಅಂತಂದರೆ ಮನೆ ಚಿಕ್ಕ ಇದ್ರೇ ಚೆಂದ ಅಂತ ಅನ್ನಿಸ್ಬಿಡುತ್ತೆ ಇದೆಲ್ಲ ಮಾಡಬೇಕಾದ್ರೆ. ಆವಾಗ ಇಷ್ಟೊಂದು ಕೆಲಸ ಬರಲ್ಲ. ಈ ಥರ ಎಲ್ಲ ಕಾಸ್ಟ್ಲಿ ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಸ್ಕೊತೀವಿ, ಮಾಡಿಸ್ಕೊಬಿಡ್ತೀವಿ, ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದೇ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ. ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಂದು 2 ಮಂತ್ಸ್ಗೊಂದು ಈ ಥರ ನಾವು ಕ್ಲೀನ್ ಮಾಡಿಕೊಂಡ್ರೆ ಈ ಪೂಜೆ ಮನೆ ಎಲ್ಲನೂ ಆವಾಗ ನಿಮಗೆ ನೀಟಾಗಿರುತ್ತೆ, ಜಾಸ್ತಿ ಗಲೀಜು ಅಂತ ಅನಿಸಲ್ಲ. ಜೊತೆಗೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕಾದ್ರೆ ನೆಕ್ಸ್ಟು ಬೇಜಾರಾಗಲ್ಲ. ಇಲ್ಲ ಅಂತಂದರೆ ಕ್ಲೀನ್ ಮಾಡೋಕ್ಕೆ ನಿಮಗೆ ಒಂದು ದಿನದ ತನಕ ಹಿಡಿದ್ಬಿಡುತ್ತೆ, ಎಲ್ಲನೂ ಪೂರ್ತಿ ಅಷ್ಟು ಗಲೀಜಾಗ್ಬಿಟ್ಟಿರುತ್ತೆ. ಜೊತೆಗೆ ನಮ್ಮದು ಕಂಪ್ಲೀಟ್ ವೈಟ್ ಇರೋದ್ರಿಂದ ಒಂದು ಕುಂಕುಮ ಬಿದ್ರೂ ಕಾಣುತ್ತೆ, ಅದ್ರ ಕಿಡಿ ಬಿದ್ರೂ ಊದು ಬರುತ್ತಲ್ಲ ಊದು ಎಲೆಗಳು ಅದು ಬಿದ್ರೂ ಏನೇ ಬಿದ್ರೂ ಸಣ್ಣ ಪುಟ್ಟ ಇದ್ರೂ ಅದು ಹಾಗೆ ಕರೆ ಉಳ್ಕೊಬಿಡುತ್ತೆ. ಅದನ್ನು ಅಲ್ಲಿನೇ ಕ್ಲೀನ್ ಮಾಡ್ಕೊಬೇಕು ನಂದು ಇದೊಂದು ಇವಾಗ ಪ್ರಾಬ್ಲಮ್ ಅಂತ ಅನ್ನಿಸ್ತೈತೆ. ವೈಟ್ ಹಾಕ್ಸಿರೋದಕ್ಕೆ ನೋಡೋಕೆ ನೀಟಾಗಿರಬೇಕು ಅಂತಂದರೆ ಅದೇ ಥರ ಮೇಂಟೈನ್ ಕೂಡ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಅಂದ್ಬಿಟ್ಟು ಬಕೆಟಲ್ಲಿ ನೀರು ನೋಡಿದ್ರೆ ಗೊತ್ತಾಗ್ತಾ ಇದೆ. ಗಲೀಜು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಬೇರೆ ಏನು ಗಲೀಜಿಲ್ಲ, ಒಗೆದು. ನಮ್ಮ ರಿಷಿ ಬೇರೆ ಏನು ಮಾಡ್ತಾನೆ ಅಂತಂದರೆ ನಾವು ಪೂಜೆ ಮಾಡಿ ಬಂದಿದ್ರು ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಮ್ಮ ಅಂದ್ಬಿಟ್ಟು ಇನ್ನೊಂದು ಹೋಗಿ ಧೂಪದ ಬತ್ತಿ ಕರ್ಪೂರ ಎಲ್ಲ ಹಚ್ಬಿಟ್ಟು ಬರ್ತಾನೆ. ಹಾಗಾಗಿ ಅದು ಹೊಗೆಗೆ ಎಲ್ಲನೂ ಗೋಡೆ ಎಲ್ಲ ಸುತ್ತಕೊಳ್ಳುತ್ತೆ. ಲೈಟು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಜಾಡ್ ಥರ ಎಲ್ಲ ಸ್ವಲ್ಪ ಕಾಣಿಸ್ತಿತ್ತು, ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒರೆಸ್ಕೊತಾ ಇದ್ದೀನಿ. ನನಗೆ ಯಾವ ಥರ ಅಂತಂದರೆ ಏನಾದರೂ ಒಂದು ಕ್ಲೀನ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿಬಿಡ್ಬೇಕು, ಅದು ಎಷ್ಟೊತ್ತಾದರೂ ಆಗಲಿ ಏನಾದರೂ ಆಗಲಿ, ಆ ಥರ ನಂದು ಮೈಂಡ್ ಸೆಟ್ಟು. ಈ ಸೀಲಿಂಗಲ್ಲಿ ಏನು ನೋಡ್ತಾ ಇದ್ದೀರಲ್ವ ವುಡ್ ವರ್ಕು, ಇದರಲ್ಲಿ ಇನ್ನೂ ಸ್ವಲ್ಪ ಎಲ್ಲನೂ ಅದು ಕವರ್ ಹಾಕಿರ್ತಾಳೆ ಅದನ್ನೆಲ್ಲ ತೆಗ್ದಿಲ್ಲ. ನಾನು ಆಮೇಲೆ ಅಂದ್ಕೊಂಡು ಇವಾಗ ಏನು ತೆಗಿಯೋದು ಬೇಡ, ಈಗಲೇ ಇಷ್ಟೊಂದು ಗಲೀಜಾಗ್ತಿದೆ ಅಲ್ವಾ, ಆಮೇಲೆ ಯಾವಾಗಾದರೂ ಜಾಸ್ತಿ ಗಲೀಜಾದಾಗ ತೆಗ್ದಾಕೋಣ, ಇಲ್ಲಾಂದರೆ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇನ್ನು ದೇವ್ರ ಪೂಜೆ ಸಾಮಾನು ಬೇರೆ ತೆಗೆದಿಟ್ಟಿದ್ದೀನಿ, ಅದನ್ನು ಬೇರೆ ತೊಳಿಬೇಕು. ಈ ಕೆಲಸನೇ ನನಗಿವತ್ತು ಒಂದು 3-4 ಅವರಷ್ಟು ಆಗುತ್ತೆ ಫ್ರೆಂಡ್ಸ್. ಈ ಥರ ಲ್ಯಾಮಿನೇಟ್ ಶೀಟ್ ಏನಿರುತ್ತೆ ಇದು ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ, ಏನೇ ಗಲೀಜಿದ್ರೂ. ಟೈಲ್ಸಲ್ಲೂ ಅಷ್ಟೇ, ಆದರೆ ಕೆಳಗಡೆ ಗ್ರಾನೈಟಲ್ಲಿ ಹೋಗಲ್ಲ ಬೇಗ ನಮ್ಮದು. ಒಂದು ರೌಂಡು ನಾನು ಆಲ್ರೆಡಿ ಸರ್ಪ್ ಹಾಕಿ ಉಜ್ಜಿಬಿಟ್ಟು ಮತ್ತು ಚಾಕುದಲ್ಲೆಲ್ಲ ನಾನು ಆಗಲೇ ಹೇಳ್ದಂಗೆ ಕೆರೆದ್ಬಿಟ್ಟು ಸ್ವಲ್ಪ ಸರ್ಪು ನೀರಲ್ಲೆಲ್ಲ ಉಜ್ಜಿ ನೆನೆಸಿಟ್ಟಿದ್ದೀನಿ ನೆಲನ. ಇವಾಗ ಮತ್ತೆ ಇನ್ನೊಂದು ಸಲ ನೀಟಾಗಿ ನಾರಲ್ಲಿ, ಇದು ಬಂದು ಹೊಸದು ನಾರು, ಇದರಲ್ಲಿ ಏನು ಕ್ಲೀನ್ ಮಾಡಿಲ್ಲ ನಾನು, ದೇವ್ರ ಮನೆಗೆ ಅಂತಲೇ ಹೊಸದಾಗಿ ಪ್ಯಾಕೆಟಲ್ಲಿ ಇತ್ತು ಅಂದ್ಬಿಟ್ಟು ತೆಗ್ದೆ. ಇದರಲ್ಲಿ ಉಜ್ಜಿದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೂ ಸ್ವಲ್ಪ ಹೋಯ್ತು. ಇನ್ನೂ ಸ್ವಲ್ಪ ಅಂದರೆ ಒಂದು 100%ಅಲ್ಲಿ 10% ಅದು ಅಷ್ಟು ಇದೆ ಅಂತ ಹೇಳ್ಬೋದು. ಅದು ಅವಾಗವಾಗ ಈ ಥರ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿ ಇರುತ್ತೆ ದೇವ್ರ ಮನೆ. ನೀವೆಲ್ಲ ನಿಮ್ಮ ದೇವ್ರ ಮನೆಗಳನ್ನ ಎಷ್ಟು ದಿವಸಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತೀರಾ, ಯಾವ ಥರ ಕ್ಲೀನ್ ಮಾಡ್ಕೊತೀರಾ, ಅಥವಾ ಕ್ಲೀನ್ ಆಗೋಕ್ಕೆ ಬೇರೆ ಯಾವುದಾದ್ರೂ ಕೆಮಿಕಲ್ನ ಯೂಸ್ ಮಾಡ್ತೀರಾ ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಅದನ್ನು ಹೇಳೋದ್ರಿಂದ. ನಾನು ಫಸ್ಟೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ರೆಂಟ್ ಹೌಸಲ್ಲಿದ್ದಾಗ ಏನಾದರೂ ಹಬ್ಬ ಹುಣ್ಮೆಗಳು ಇರ್ತಿತ್ತಲ್ವ, ಈಗ ವರಮಹಾಲಕ್ಷ್ಮಿ ಹಬ್ಬ ಆ ಥರ ಹಬ್ಬಗಳಲ್ಲಿ ನಾನು ಡೀಪ್ ಕ್ಲೀನ್ನ ಇಟ್ಕೊತಿದ್ದೆ, ಆವಾಗ ಕ್ಲೀನ್ ಮಾಡ್ಕೊತಿದ್ದೆ. ಇವಾಗ ಅಂತಂದರೆ ಮಾಡಲೇಬೇಕು, ಏಕೆಂದರೆ CNC ಕಟ್ಟಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದರೊಳಗಡೆ ಎಲ್ಲ ಗಲೀಜು ಕುತ್ಕೊಬಿಡುತ್ತೆ. ಆಮೇಲೆ ಕ್ಲೀನ್ ಮಾಡೋಕ್ಕೋದ್ರೆ ನನಗೇನೆ ಕಷ್ಟ ಮತ್ತು ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಬೇಕಲ್ವ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂತೂ ಯಾವ್ಯಾವ ಹ್ಯಾಂಡಲಲ್ಲಿ ವಿಡಿಯೋ ಶೂಟ್ ಮಾಡೋನೆ ಅಂತಂದರೆ, ನಾನು ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ, ಈ ಥರ ಎಲ್ಲನೂ ವಿಡಿಯೋ ಶೂಟ್ ಮಾಡಿ ಇಟ್ಟವನೇ. ಕೇಳಿದ್ರೆ ನನಗೆ ಮಾಡೋಕ್ಕೆ ಬರೋದೇನೆ, ಹಂಗೇನೆ ಅಮ್ಮ ನನಗೇನು ಗೊತ್ತಾಯ್ತೈತಾ ಅಂತ ಅಂದ್ಬಿಟ್ಟು ನನಗೆ ಬಾಯಿ ಹೊಡಿತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ನನಗೂ ಗತಿ ಇಲ್ಲ ಅಂತ ಅಂದ್ಬಿಟ್ಟು ಅವನ ಕೈಲಿ ವಿಡಿಯೋ ಮಾಡಿಸ್ಕೊಂಡಿದ್ದೀನಿ. ಇವಾಗ ನೆಲನೆಲ್ಲ ಉಜ್ಜಿ ಬಟ್ಟೆಯಲ್ಲಿ ನೀರೆಲ್ಲ ಇರ್ತಾವ ಅದನ್ನೆಲ್ಲ ಹಿಂಡಿ ತೆಗ್ದಿದ್ದೀನಿ. ಇವಾಗ ಹಾಗೇ ದೇವ್ರ ಫೋಟೋ ಎಲ್ಲನೂ ಹೂನೆಲ್ಲ ತೆಗೆದ್ಬಿಟ್ಟು ದೇವ್ರ ಫೋಟೋನೂ ಕೂಡ ನೀಟಾಗಿ ಕೊಲಿನಲ್ಲಿ ಒರೆಸೋಣ ಅಂದ್ಬಿಟ್ಟು ತೆಗಿತಾಯಿದ್ದೀನಿ. ಈ ತೀರ್ಥದ ನೀರೆಲ್ಲ ಎಸಿತೀವಿ ಅಥವಾ ಹೂದ ಎಲೆಗಳೆಲ್ಲ ಬಿದ್ದಿರುತ್ತಲ್ವ ದೇವ್ರ ಫೋಟೋ ಮೇಲೆ, ಆವಾಗ ಬಿದ್ದಿದಾಗ ಏನಾಗುತ್ತೆ ಅದೆಲ್ಲನೂ ವೈಟ್ ಡಾಟ್ಸ್ ಥರ ದೇವ್ರ ಫೋಟೋ ಮೇಲೆ ಹಾಗೇ ಕೂತಿರುತ್ತೆ. ಹೂವು ನೀವು ನೋಡ್ತಾ ಇರ್ಬೋದು, ಇವಾಗ ಆಗ್ತಂಗಿತ್ತು, ತೆಗಿಯೋಕ್ಕೆ ಇಷ್ಟ ಇಲ್ಲ, ಫ್ರೆಶ್ ಆಗಿತ್ತು ಹಾರ ಹೂವು ಎಲ್ಲ ಚೆನ್ನಾಗಿತ್ತು. ಫೋಟೋದಲ್ಲಿ ಹೂವನ್ನ ಒಣಗಿಸ್ಬಾರ್ದು ಅಂತ ಹೇಳ್ತಾರೆ, ದೇವ್ರ ಮೇಲೆ ಹೂವು ಒಣಗಬಾರ್ದು ಅಂದ್ಬಿಟ್ಟು. ನಮ್ಮ ಮನೇಲಿ ಆಲ್ಮೋಸ್ಟ್ ಒಣಗಲ್ಲ. ನಾನು ಪೂಜೆ ಮಾಡೋದೇನಾದರೂ ನಿಲ್ಲಿಸ್ತೀನಲ್ವ 5 ಡೇಸು, ಆವಾಗ 5 ಡೇಸ್ 7 ಡೇಸ್ ನಿಲ್ಲಿಸ್ಬಿಡ್ತೀನಿ ತಿಂಗಳಲ್ಲಿ. ಆವಾಗ ಏನಾದರೂ ಯಾರೂ ಪೂಜೆ ಮಾಡಿಲ್ಲ ಅಂತಂದರೆ, ಈ ಮನೆಗೆ ಬಂದಾಗಿಂದ ಆಲ್ಮೋಸ್ಟ್ ಆ ಪ್ರಾಬ್ಲಮ್ ಏನಿಲ್ಲ. ಯಾಕೆಂದರೆ ನನ್ನ ಮಗನೂ ಇವಾಗ ಸ್ವಲ್ಪ ದೊಡ್ಡವನಾಗೋನಲ್ವ, ನಮ್ಮ ಅಮ್ಮ ಕೂಡ ಇರ್ತಾರಲ್ವ, ಅವರೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ರಿಷಿ ಕೈಲಿ ದೀಪ ಹಚ್ಚಿಸ್ತಾರೆ ಅಥವಾ ನವೀನಾದರೂ ಹಚ್ತಾರೆ. ಒಂದೊಂದು ಸಲ ಹಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಲ್ಲ. ಆದರೆ ಹೂವನ್ನ ತೆಗೆದ್ಬಿಟ್ಟು ಖಾಲಿ ಫೋಟೋ ಬೇಕಾದರೂ ಬಿಡ್ಬೋದು, ದೇವ್ರ ಮೇಲೆ ಹೂವನ್ನ ಒಣಗಿಸ್ಬಾರ್ದು ಅಂತ ಹೇಳ್ತಾರೆ, ನನಗೂ ಕೂಡ ಗೊತ್ತಿಲ್ಲ. ನಮ್ಮ ಮನೇಲೂ ಈ ಥರ ನಾನು ಮಾಡ್ತೀನಿ. ಆಲ್ಮೋಸ್ಟ್ ನಾನು ಹೂವನ್ನ ಒಣಗಿಸಲ್ಲ,
ಫ್ರೆಶ್ ಆಗೇ ಇರುತ್ತೆ ಆಲ್ಮೋಸ್ಟು. ಇಲ್ಲಾಂದರೆ ತೆಗೆದುಬಿಡ್ತೀನಿ. ಆ ಥರ ಪೂಜೆ ಸೂತ್ಕ ಆ ಥರ ಏನಾದರೂ ಇತ್ತು ಅಂದರೆ ನಮ್ಮಮ್ಮ ತೆಗೆದು ಇದು ಮಾಡ್ತಾರೆ. ಹಿಂಗೆ ನೋಡಿ ಕೊಲಿನ ಕೊರ್ಸಿರೋದಕ್ಕೆ ದೇವ್ರ ಫೋಟೋ ಥರ ಕ್ಲೀನಾಗಿದೆ ಅಂದ್ಬಿಟ್ಟು. ಇಲ್ಲಾಂದರೆ ಡಾಟ್ ಥರ ಅದೇ ಥರನೇ ಇದಾಗ್ಬಿಡುತ್ತೆ. ಇಲ್ಲಿ ಬಂದು ಎಣ್ಣೆ ಚೆಲ್ಲಿತ್ತು ನಮ್ಮ ಗುರುಪ್ರವೇಶ ಟೈಮಲ್ಲಿ. ನಾನು ಹೇಳಿದ್ದೀನಿ ಅನಿಸುತ್ತೆ ಲಾಸ್ಟ್ ವಿಡಿಯೋದಲ್ಲಿ. ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗೇ ಇಲ್ಲ ಫ್ರೆಂಡ್ಸ್. ನಾನು ಎಲ್ಲ ಕ್ಲೀನ್ ಮಾಡದೆ ಹೋಗಲಿಲ್ಲ. ಫೈನಲಾಗಿ ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ದೇವ್ರ ಮನೇನ. ಇಷ್ಟು ಕ್ಲೀನ್ ಮಾಡೋಕ್ಕೆ ಆಲ್ಮೋಸ್ಟ್ 1.5 ಅವರ್ 2 ಅವರ್ ಹಿಡೀತು ಫ್ರೆಂಡ್ಸ್ ನನಗೆ. ನೆಲ ಎಲ್ಲ ತಿಕ್ಕಿ ತೊಳೆದು ಮಾಡೋ ಅಷ್ಟೊತ್ತಿಗೆ. ನೆಕ್ಸ್ಟು ಬಂದು ದೇವ್ರ ಪೂಜೆ ಸಾಮಾನು ಕೂಡ ತೊಳೆದೆ. ಪೂಜೆ ಸಾಮಾನು ಪೀತಾಂಬರಿ ಖಾಲಿ ಆಗಿತ್ತು, ಸರಿಯಾಗಿ ಕ್ಲೀನ್ ಆಗಿಲ್ಲ. ಇನ್ನೂ ಸ್ವಲ್ಪ ಚಿಕ್ಕ ದೀಪಲೆ ಕಂಬದಲ್ಲಿ ಬ್ಲ್ಯಾಕಾಗಿ ಹಂಗೆ ಕಾಣಿಸ್ತಿದೆ, ನೀವು ನೋಡ್ತಾ ಇರ್ಬೋದು. ಜೊತೆ ಕಾಮಾಕ್ಷಿ ಕೂಡ ದೀಪ ಕೂಡ ಕ್ಲೀನ್ ಆಗಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ಲಿಕ್ವಿಡ್ ಹಾಕಿ ತೊಳೆದಿದ್ರಿಂದ ಅದು ಸರಿಯಾಗಿ ಕ್ಲೀನ್ ಆಗಲಿಲ್ಲ. ಪೀತಾಂಬರಿ ಹಾಕಿ ಉಜ್ಜಿದ್ರೆ ಅದು ಹೋಗಿರೋದು. ಪೀತಾಂಬರಿ ಖಾಲಿ ಆಗಿಬಿಟ್ಟಿತ್ತು, ಥರನ ಮರ್ತೋಗಿದ್ದೆ. ಸರಿ ಬಿಡು, ನೆಕ್ಸ್ಟ್ ವೀಕಲ್ಲಿ ಪೂಜೆ ಮಾಡ್ತೀನಲ್ವ ಆವಾಗ ತೊಳೆದ್ಬಿಟ್ಟು ಮಾಡೋಣ. ಇವಾಗ ಸದ್ಯಕ್ಕೆ ಹಿಂಗಿರಲಿ, ದೇವ್ರ ಮನೆ ಎಲ್ಲ ಬೇರೆ ಕ್ಲೀನ್ ಮಾಡಿದ್ನಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನವೀನ ಕರ್ಕೊಂಡು ಹೊರಗಡೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲಿಗೆ ಅಂತಂದರೆ ಇದು ಬಂದು ಲೊಕೇಶನ್ ಇರೋದು ಬಂದು ಬಿಡಿಎ ಕಾಂಪ್ಲೆಕ್ಸ್ ಹತ್ರ. ಇದನ್ನು ನೀವು ಆನ್ಲೈನಲ್ಲಿ ನೋಡಿರ್ತೀರ, ಚಾಕೋಬೇರಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಕಪಲ್ಸು. ಇಲ್ಲಿ ತುಂಬ ಸ್ಟ್ರೀಟ್ ಫುಡ್ಸ್ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು. ರೀಲ್ಸಲ್ಲಿ ನೋಡಿದ್ದೆ ನಾನು ರೀಲ್ಸಲ್ಲಿ ನೋಡಿ ಇದನ್ನು ತಿನ್ನಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದೆ. ನಂದು ಕೂಡ ಮನೇಲೆಲ್ಲ ಕೆಲಸ ಆಗಿತ್ತು, ಫ್ರೆಶ್ ಅಪ್ ಆಗಿಬಿಟ್ಟು ನವೀನ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅವ್ರದ್ದು ಕೂಡ ಬಿಡಿಎ ಕಾಂಪ್ಲೆಕ್ಸಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸರಿ ಅಂದ್ಬಿಟ್ಟು ಬಂದಾದಮೇಲೆ ಕೊಡಿಸಿದ್ರು. ಇಲ್ಲಿ ನನಗೆ ಚಾಕ್ಲೇಟ್ದು ಒಂದು ತೊಗೊಂಡು, ಸ್ಟ್ರಾಬೆರಿದು ಅದೇನೋ ಹೇಳಿದ್ರು, ಅದ್ರ ನೇಮು ಮರ್ತೋಯ್ತು ಫ್ರೆಂಡ್ಸ್ ನನಗೆ. ಇನ್ನೊಂದು ಬಂದು ಅದು ರೆಡ್ ವೆಲ್ವೆಟ್ ಅದ್ರದ್ದು ಚಾಕ್ಲೇಟ್ ಏನೋ ಅಂದ್ಬಿಟ್ಟು ಅದೊಂದು ತೊಗೊಂಡು ಇಲ್ಲಿ 2-3 ಥರ ಟ್ರೈ ಮಾಡ್ದು. ಫ್ರೆಶ್ಶಾಗಿ ಮಾಡಿಕೊಟ್ರು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ರೆಡ್ ವೆಲ್ವೆಟ್ನ ಟ್ರೈ ಮಾಡಿ ನೀವು ಈ ಕಡೆ ಹೋದಾಗ ನೀವು ಇವ್ರದ್ದು ರೀಲ್ಸಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ರೀಲ್ಸಲ್ಲೆಲ್ಲ ಫೇಮಸ್ಸು. ಎಷ್ಟೊಂದು ಜನ ಇವ್ರದ್ದು ರಿವ್ಯೂ ಕೂಡ ಮಾಡಿದ್ದಾರೆ. ನಮ್ಮ ಮುಂದೆನೇ ಅಲ್ಲೇ ಲೈವ್ ಆಗಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರು. ನಮ್ಮನ್ನು ವೀಡಿಯೋ ತೆಗಿತಿದ್ವಲ್ಲ, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಪ್ರೈಸು ಕೂಡ ಅಷ್ಟೇ, ತುಂಬ ಏನು ಜಾಸ್ತಿ ಇಲ್ಲ, 50-60 ಈ ರೇಂಜಲ್ಲಿ ಇತ್ತು. ಇಲ್ಲಿ ಇನ್ನೂ ಮಶ್ರೂಮ್ ಬಿರಿಯಾನಿ ಅಂತೆ ಅದು ಇದು ಎಲ್ಲನೂ ಮಾಡ್ತಾಯಿರ್ತಾರೆ. ಬಾರ್ಬಿಕ್ಯೂ, ಗ್ರಿಲ್ ಚಿಕನ್ನು ಅದೆಲ್ಲನೂ. ನಾವು ಚಿಕನ್ ಅದೆಲ್ಲ ಏನು ತಿನ್ನೋಕ್ಕೆ ಹೋಗಲಿಲ್ಲ. ನಾನು ಇಷ್ಟಪಟ್ಟು ಬಂದಿದ್ದೀನಿ. ನಾನು ಇದನ್ನು ತಿನ್ನಬೇಕು, ಸ್ವೀಟ್ ಅಂದರೆ ನನಗೆ ತುಂಬ ಇಷ್ಟ. ಇದನ್ನು ತಿನ್ನಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ನವೀನ. ಇದನ್ನು ಟ್ರೈ ಮಾಡಿದೋ, ಚೆನ್ನಾಗಿತ್ತು. ನಾನು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕೂಡ ಹೇಳ್ತೀನಿ ನೋಡಿ. ನವೀನ್ ಬಂದು ಜಾಸ್ತಿ ಈ ಥರ ಔಟ್ಸೈಡೆಲ್ಲನೂ ಫುಡ್ಡು ತಿನ್ನೋಕ್ಕೆ ಜಾಸ್ತಿ ಇಷ್ಟಪಡಲ್ಲ ಅವರು, ತುಂಬ ಕಡಿಮೆ. ಸ್ಟ್ರೀಟ್ ಫುಡ್ ಎಲ್ಲನೂ ನವೀನ್ ತುಂಬ ಕಡಿಮೆ ಲೈಕ್ ಮಾಡೋದು. ಅಂದರೆ ನಾನು ಆ ಥರ ಅಲ್ಲ, ಏನಾದರೂ ತಿನ್ನಬೇಕು ಅಂತಂದರೆ ಅದನ್ನು ತಿನ್ಬಿಡ್ಬೇಕು, ಅದನ್ನ ಹಂಗೆ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಅದು ತಿನ್ನೋ ತನಕ ಸಮಾಧಾನನೇ ಇರಲ್ಲ. ಈ ಥರ ನಂದು ಮೈಂಡ್ ಸೆಟ್ಟು. ನಮ್ಮ ರಿಷಿದು ಅಷ್ಟೇ, ಏನಾದರೂ ನೋಡಿದರೆ ಅವನು ಅದನ್ನು ತರಿಸ್ಕೊಂಡು ತಿನ್ನಬೇಕು ಆ ಥರ. ಅವನು ತುಂಬ ಸ್ವೀಟ್ ಇಷ್ಟಪಡ್ತಾನೆ. ಅದರಲ್ಲಿ ಅವನು ಸ್ಟ್ರಾಬೆರಿ ಅಂದರೆ ತುಂಬಾ ಇಷ್ಟ. ಸರಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದನ್ನು ಸ್ಟ್ರಾಬೆರಿದ್ದು ನಾನು ಹೇಳಿದ್ನಲ್ವ, ಅದು ಚಾಕ್ಲೇಟ್ನೆಲ್ಲನೂ ಮೆಲ್ಟ್ ಮಾಡಿ ಈ ಥರ ಡ್ರೈ ಫ್ರೂಟ್ಸ್ದು ಪೌಡರು ಅದನ್ನೆಲ್ಲ ಹಾಕಿ ಕೊಡ್ತಿದ್ದಾರೆ ನೋಡಿ. ಯಾವ ಥರ ಸರ್ವ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಇರೋದೊಂದು ಲೈಫ್ ಅಲ್ವಾ ಫ್ರೆಂಡ್ಸ್, ಇರೋಷ್ಟು ದಿವಸ ಖುಷಿಯಾಗಿರಬೇಕು. ತುಂಬ ದೊಡ್ಡ ಮಟ್ಟದಲ್ಲಿ ಖುಷಿ ಪಡಲಿಲ್ಲ ಅಂದರೂ ಸಣ್ಣ ಪುಟ್ಟ ವಿಷಯದಲ್ಲಿ ಖುಷಿ ಪಡಬೇಕು. ಇದು ನನ್ನ ಪಾಲಿಸಿ. ನಮ್ಮ ಪಾಪು ತಿಂದು ಟೇಸ್ಟ್ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಅವನಿಗೆ ಖುಷಿ ಏನೋ ಒಂಥರ, ಸ್ಟ್ರಾಬೆರಿ ಯಾಕೆ ಮಾಡಿದ್ರಲ್ವಾ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದನ್ನು, ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಇದೇನು ಸ್ವೀಟು, ಇದು ಹಣ್ಣಿಗೆ ಈ ಥರ ಹಾಕ್ಕೊಡ್ತಾರೆ ಸಿರಪ್ನ ಅಂತ ಅಂದ್ಬಿಟ್ಟು. ಆದರೆ ಟೇಸ್ಟ್ ವೈಸು ಚೆನ್ನಾಗಿತ್ತು. ಇದು ಅವರೇ ಫಸ್ಟು ಮಾಡಿರೋದಂತೆ ಅಂತೆಲ್ಲ ಅವ್ರು ಹೇಳ್ತಿದ್ರು. ನಾವೇ ಫಸ್ಟ್ ಟ್ರೈ ಮಾಡಿರೋದು ಅಂತೆಲ್ಲನೂ ಹೇಳ್ತಾಯಿದ್ರು. ಇಲ್ಲಿ ಈ ಥರ ಮಾಡ್ತಾಯಿದ್ದು ಇವರೊಬ್ಬರೇ. ಇದು ಬಂದು ನಾನು ಆಗಲೇ ಹೇಳ್ದಂಗೆ ರೆಡ್ ವೆಲ್ವೆಟ್ಟು. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಇದು ತಿಂದಾದಮೇಲೆ ಇನ್ನೊಂದು ಸಲನೂ ಕೂಡ ಹೋಗಿ ತಿಂದಿದ್ದೀನಿ. ಅವತ್ತು ವಿಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ ನನ್ನ ಎಕ್ಸ್ಪ್ರೆಷನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆವಾಗ ನನಗೆ ಖುಷಿ ಆಯಿತು. ಪರವಾಗಿಲ್ಲ, ಇಲ್ಲಿ ತನಕ ರೀಲ್ಸ್ ನೋಡ್ಕೊಂಡು ಬಂದು ತಿಂದಿದ್ಕೂ ಸಾರ್ಥಕ ಆಯಿತು ಅಂತ. ನೆಕ್ಸ್ಟ್ ಅಲ್ಲಿಂದ ಬಂದು ರಿಷಿ ಬಂದು ಪಾಪ್ಕಾರ್ನ್ ಚಿಕನ್ ತಿನ್ನಬೇಕು ಅಂತ ಕೇಳ್ತಿದ್ದ. ಸರಿ ಅಂತ ಅಂದ್ಬಿಟ್ಟು ಹಾಗೆ ಎಂಪೇರ್ಗೆ ಹೋದೋ. ಎಂಪೇರಲ್ಲಿ ಅಂದರೂ ನನಗೆ ಸಿಕ್ಕಾಪಟ್ಟೆ ಫುಡ್ ಎಲ್ಲನೂ ಇಷ್ಟ. ಅದರಲ್ಲಿ ಗೀ ರೈಸ್ ನನ್ನ ಮೋಸ್ಟ್ ಫೇವ್ರೇಟ್ ಫುಡ್ಡು. ರಿಷಿಗೆ ಪಾಪ್ಕಾರ್ನ್ ಚಿಕನ್ ಅಂದರೆ ಇಷ್ಟ. ಅವನು ಪಾಪ್ಕಾರ್ನ್ ಚಿಕನ್ ತೊಗೊಂಡ. ಇನ್ನು ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿ ಇನ್ನೇನು ಮನೆಗೆ ಹೋಗಿ ಊಟ ಮಾಡೋದು, ಅಡುಗೆ ಮಾಡೋದು ಅಂದ್ಬಿಟ್ಟು ನಾವಿಲ್ಲೇ ಹೊರಗಡೆನೇ ತಿನ್ಕೊಂಡು. ಇವತ್ತಿನ ವ್ಲಾಗು ಇದಾಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಇದೇ ರೀತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಬರ್ತೀನಿ. ಓಕೆನಾ, ಬಾಯ್.